ನನ್ನ ಪ್ರೀತಿಯ ಪೋಷಕರೇ ಮತ್ತು ನನ್ನ ಹಿತೈಷಿಗಳೇ, ಇವತ್ತು ಒಂದು ವಿಶೇಷವಾದ ವಿಷಯವನ್ನ ತಿಳಿಸುವುದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ನೋಡ್ರಿ, ನಿಮ್ಗೆ ನಮ್ ಶಾಲೆ ಕಾಂಪೌಂಡ್ ಮೇಲೆ ಒಂದು ಪೋಸ್ಟರ್ ಅಂಟಿಸಿದ್ದೇನೆ. ಅಲ್ಲಿ ಬರ್ದಿದ್ದೇವೆ, ಅಡ್ಮಿಷನ್ ಓಪನ್, ಫಸ್ಟ್ ಪ್ರಿಫರೆನ್ಸ್ ಫಾರ್ 4th ಸ್ಟ್ಯಾಂಡರ್ಡ್ to 8th ಸ್ಟ್ಯಾಂಡರ್ಡ್ ಫೇಲ್ ಸ್ಟೂಡೆಂಟ್ಸ್. ಅಂದ್ರೆ ಮೊದಲನೇ ಆದ್ಯತೆ ನಮ್ ಸ್ಕೂಲಲ್ಲಿ 4ನೇ ತರಗತಿಯಿಂದ 8ನೇ ತರಗತಿಗೆ ಫೇಲ್ ಆದಂತ ಸ್ಟೂಡೆಂಟ್ಗೆ ಮೊದಲನೇ ಆದ್ಯತೆ ಕೊಟ್ಟು ನಾವು ಅಡ್ಮಿಷನ್ ಮಾಡ್ಕೊಳ್ತೀವಿ ಅಂತ ಪೋಸ್ಟರ್ ಅಂಟಿಸಿದ್ದೇನೆ. ಕಾರಣ ಇಷ್ಟೇ, ಚೆನ್ನಾಗಿ ಸ್ಟಡಿ ಮಾಡೋರು ಅಥವಾ ರೀಡ್ ಮಾಡುವಂತ ಇಂಪ್ರೂವ್ ಆಗುವಂತ ವಿದ್ಯಾರ್ಥಿಗಳನ್ನ ಎಲ್ಲಾ ಸ್ಕೂಲಲ್ಲೂ ತಗೊಳ್ತಾರೆ. ಪಾಪ ಅವ್ರು ಫೇಲ್ ಆಗ್ಬಿಟ್ರು ಅಂದ ತಕ್ಷಣ ಅವ್ನ್ ಡಲ್ ಸ್ಟೂಡೆಂಟ್ ಅಲ್ಲ, ಪ್ರಕೃತಿಕ ಡಲ್ ಸ್ಟೂಡೆಂಟ್ ಅಲ್ಲ. 4ನೇ ಕ್ಲಾಸ್ ಇಂದ 8ನೇ ಕ್ಲಾಸ್ ವರೆಗೂ ಫೇಲ್ ಆದಂತ ಸ್ಟೂಡೆಂಟ್ ಗೆ ಮೊದಲನೇ ಪ್ರಿಫರೆನ್ಸ್ ಅಂತ ನೋಡಿ. ಈಗ ನಮ್ಮ ಗೋಡೆ ಕಾಂಪೌಂಡ್ ಮೇಲೆ ಸ್ಟಿಕ್ಕರ್ ಅಂಟಿಸಿದ್ದೇವೆ. ಯಾವ ಸ್ಕೂಲಲ್ಲೂ ಇಷ್ಟ ಪಡೋದಿಲ್ಲ ಫೇಲ್ ಆದಂತ ಸ್ಟೂಡೆಂಟ್ಗಳನ್ನ, ಡಲ್ ಸ್ಟೂಡೆಂಟ್ಗಳನ್ನ ತಗೊಳಕ್ಕೆ ಇಷ್ಟ ಪಡೋದಿಲ್ಲ. ಬಟ್ ನಾವು ಚಾಲೆಂಜ್ ಆಗಿ ತಗೊಳ್ತಾ ಇದ್ದೇವೆ. ಈಗ ಚೆನ್ನಾಗಿ ರೀಡ್ ಮಾಡೋಂಥವ್ರನ್ನ ಅಥವಾ ಇಂಪ್ರೂವ್ ಆಗುವಂತ ಸ್ಟೂಡೆಂಟ್ಗಳನ್ನ ಎಲ್ರು ಇಂಪ್ರೂವ್ ಮಾಡಿಬಿಡ್ತಾರೆ. ಏನು ಬರ್ದಂತ ಸ್ಟೂಡೆಂಟ್ ನ ಪಾಸಿಂಗ್ ಲೆವೆಲ್ ತಂದು ಅವನ ಜೀವನ ರೂಪಿಸೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಹುಟ್ಟುತ್ತಾ ಯಾರು ಎಜುಕೇಟೆಡ್ ಆಗಿ ಹುಟ್ಟೋದಿಲ್ಲ, ಅಥವಾ ಶ್ರೀಮಂತರಾಗಿ ಹುಟ್ಟೋದಿಲ್ಲ, ಅಥವಾ ಇತಿಹಾಸ ಪುರುಷರಾಗಿ ಹುಟ್ಟೋದಿಲ್ಲ. ದೇವ್ರು ಪ್ರತಿಯೊಬ್ಬರಿಗೂ ಅದೇ ಜನ್ಮನೆ ಕೊಡೋದು, ಅದೇ ತಾಯಿ ಇನ್ನು ಆ ತಾಯಿಯ ಹೊಟ್ಟೆಯಲ್ಲಿ ಜನನ ಮಾಡೋದು ಅದೇ ತಾಯಿ. ಅದ್ರಿಂದ ಶ್ರೀಮಂತರ ಮನೆಯಲ್ಲಿ ಮಗು ಜನನ ಮಾಡಿದ್ರು ಅವನ್ಗಿರ್ತಕ್ಕಂಥದ್ದು 2 ಕಿವಿ, 2 ಕಣ್ಣು, ಮೂಗು, ಕೈ, ಕಾಲು, ಅದೇ ಆತ್ಮನೆ, ಅದೇ ದೇಹನೇ, ಅದೇ ಮನಸ್ಸೆ. ಅದನ್ನ ರೂಪ ಕೊಡುವಂತ ಶಕ್ತಿ ಇರೋದು ತಂದೆ ತಾಯಿ ಮತ್ತೆ ಶಾಲೆಯಲ್ಲಿ ಗುರುಗಳು. ಒಳ್ಳೆಯ ಸಂಸ್ಕಾರ, ಸಂಸ್ಕೃತಿ, ಆರೋಗ್ಯಕರವಾದ ಶಿಕ್ಷಣ, ಆರೋಗ್ಯಕರವಾದ ಸಮಾಜದಲ್ಲಿ ಬಾಳುವಂತ ವಿಷಯಗಳನ್ನ ಮಗುಗೆ ತುಂಬ್ತಾ ಬಂದಾಗ ನಾವು ಆ ಮಗುನ ಒಳ್ಳೆ ಹಂತಕ್ಕೆ ತರಬಹುದು. ಹಲವಾರು ಎಕ್ಸಾಂಪಲ್ ನಮ್ಮ ಶಾಲೆಯಲ್ಲಿ ಇದೆ. ಕೆಲವು ಶಾಲೆಗಳಲ್ಲಿ SLC ಅವ್ನು ಪಾಸ್ ಆಗೋದಿಲ್ಲ ಅಂತ TC ಕೊಟ್ಟು ಕಳಿಸಿದಂತ ಮಕ್ಕಳನ್ನ ನಾವು ಲೆವೆಲ್ ತಂದು ಪಾಸ್ ಆಗಿ ಉತ್ತಮವಾದ ಶಿಕ್ಷಣವನ್ನ, ಉನ್ನತ ಶಿಕ್ಷಣವನ್ನ ಪಡೆದುಕೊಂಡಿರ್ತಕ್ಕಂಥ ಇತಿಹಾಸಗಳಿದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಪೋಷಕರು ವಿಚಲಿತರಾಗಬಾರದು. ತಾವು ಹುಡುಕ್ಬೇಕು, ಯಾವ ಶಾಲೆ ಸಂಸ್ಕಾರ, ಸಂಸ್ಕೃತಿ ಕಲಿಸ್ತಾರೆ, ಆರೋಗ್ಯಕರ ಶಿಕ್ಷಣ ಕಲಿಸ್ತಾರೆ ಅಂತ ಹುಡುಕ್ಬೇಕು. ಹುಡುಕಿ ಅಂತ ಸ್ಕೂಲ್ಗೆ ನೀವು ಮಕ್ಕಳು ಸೇರಿಸಿದಾಗ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ. ಕೆಲವು ಪೇರೆಂಟ್ಸ್ಗೆ ಒಂದು ವಾಡಿಕೆ, ನನ್ನ ಮಗನಿಗೆ 1 ಲಕ್ಷ ಕಟ್ಟಿದ್ದೇನೆ ಅಡ್ಮಿಷನ್, 1.5 ಲಕ್ಷ ಕಟ್ಟಿದ್ದೇನೆ, 5,000 ಫೀಸು ಹೇಳ್ಕೊಳ್ಳೋದಕ್ಕೆ. ಅದನ್ನ ಬಿಡ್ಬೇಕು. ಚಿಕ್ಕ ಸ್ಕೂಲಲ್ಲಾದ್ರೂ ಅದನ್ನ ಬಿಟ್ಟಾಗ ಎಲ್ಲಿ ಆರೋಗ್ಯಕರವಾದ ಶಿಕ್ಷಣ ಸಿಗ್ತದೆ ಅಂತ ಶಾಲೆಗಳಿಗೆ ಸೇರಿಸಿದಾಗ ಯಾವ ಮಕ್ಕಳು ಹಿಂತಿರ್ಗೋದಕ್ಕೆ ಅವಕಾಶ ಇರೋದಿಲ್ಲ. ಆ ಒಂದು ಉದ್ದೇಶದಿಂದನೇ ಯಾವ ಮಕ್ಕಳು ಎಜುಕೇಶನ್ ಇಂದ ಅಥವಾ ವಿದ್ಯೆಯಿಂದ ವಂಚಿತರಾಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ನಮ್ಮ ಶಾಲೆಯ ಕಾಂಪೌಂಡ್ ಮೇಲೆ ಇದನ್ನ ಹಾಕಿದ್ದೇನೆ. ಫಸ್ಟ್ ಪ್ರಿಫರೆನ್ಸ್ ಫಾರ್ 4th ಸ್ಟ್ಯಾಂಡರ್ಡ್ to 8th ಸ್ಟ್ಯಾಂಡರ್ಡ್ ಫೇಲ್ ಸ್ಟೂಡೆಂಟ್ಸ್ ಅಂತ. ದಯವಿಟ್ಟು ಅಂತ ಸ್ಟೂಡೆಂಟ್ ಇದ್ರೆ ತಗೊಬಂದು ಸೇರಿಸಿ. 3-4 ವರ್ಷದಿಂದ ಕನ್ನಡ ಮೀಡಿಯಂ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ ಇಂದ ಬರ್ತಕ್ಕಂಥ ಮಕ್ಕಳನ್ನ ನಾನು ಅಡ್ಮಿಷನ್ ಮಾಡ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಉದಾಹರಣೆ ಕೊಡ್ಬೇಕಾದ್ರೆ ಮುರಳಿ ಮಹೇಶ್ ಹೋದ ವರ್ಷ ಒಬ್ಬ 6ನೇ ಕ್ಲಾಸ್ಗೆ ಅಡ್ಮಿಷನ್ ಆದ, ಇನ್ನೊಬ್ಬ 7ನೇ ಕ್ಲಾಸ್ಗೆ ಅಡ್ಮಿಷನ್ ಆದ. ಅವರು ತಾಯಿ ನಮ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಕ್ ಬಂದಿದ್ರು. ಆ ತಾಯಿ ಹೇಳ್ತಾರೆ, ನನ್ಗೆ ತುಂಬಾ ಸಂತೋಷ ಆಗಿದೆ, ನನ್ನ ಮಕ್ಕಳನ್ನ ನಿಮ್ ಶಾಲೆಯಲ್ಲಿ ಟೀಚರ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಅವ್ರು ನನ್ಗೆ ಹೇಳ್ತಾ ಇದ್ದಾರೆ, ನಾನ್ ನಿಮ್ಗೆ ಇಂಗ್ಲಿಷ್ ಕಲಿಸ್ತೇನೆ, ದಿನಾಲೂ ನಾನು ಹೇಳ್ಕೊಡಂತ ಒಂದು ಸೆಂಟೆನ್ಸ್ ಕಲಿ, ನೀನು ಸಹ ಇಂಗ್ಲಿಷ್ ಮಾತಾಡ್ಬೋದು ಅಂತ ಹೇಳ್ತಾರೆ. ನನ್ಗೆ ತುಂಬಾ ಸಂತೋಷ ಆಗಿದೆ ಸರ್ ಅಂತ ಹೇಳ್ತಾರೆ. ಇದಕ್ಕಿಂತ ನಮ್ಗೆ ಇನ್ನೇನ್ ಬೇಕು? ಆದ್ರಿಂದ ಯಾವುದೇ ಮಕ್ಕಳನ್ನ ನೀನು ಓದೋದಿಲ್ಲ ದಡ್ಡ ಅಂತ ಅವನಿಗೆ ದಡ್ಡ ಅನ್ನೋ ಪಟ್ಟವನ್ನ ಕಟ್ಟಕ್ ಹೋಗ್ಬೇಡಿ. ಎನ್ಕರೇಜ್ಮೆಂಟ್ ಕೊಡಿ, ಸಂಸ್ಕಾರ, ಸಂಸ್ಕೃತಿ ಕೊಡಿ. ಆ ಮಗು ತಾನಾಗಿ ಬೆಳೀತದೆ, ಒಳ್ಳೆಯ ವಿದ್ಯಾರ್ಥಿಯಾಗಿ ನಿಮ್ಮ ಮನೆಯ ಬೆಳಗುವಂತ ಅಮೂಲ್ಯವಾದ ಜ್ಯೋತಿಯಾಗಿ ಬೆಳಗ್ತದೆ. ಅವನು ಮುಂದಿನ ಒಂದು ಜೀವನದಲ್ಲಿ ಒಳ್ಳೆ
ವಿದ್ಯಾವಂತನಾಗಿ ನಿಮ್ಮ ಮನೆಗೂ ಹೆಸರು ತಗೊಬರ್ತಾನೆ, ರಾಜ್ಯಕ್ಕೂ ಹೆಸರು ತರ್ತಾನೆ, ದೇಶಕ್ಕೂ ಹೆಸರು ತರ್ತಾನೆ, ಒಳ್ಳೆ ಭವಿಷ್ಯವನ್ನು ರೂಪಿಸ್ಕೊಳ್ತಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ.